ಎಲ್ಲ ಕಾಳುಗಳನ್ನು ಉಪಯೋಗಿಸಿ ನಾವು ದೋಸೆ ಮಾಡೋಣ. ಹೆಸರು ಕಾಳು ಯಾವ್ಯಾವ ಕಾಳನ್ನು ನಾವು ಹಾಕಬೇಕಂದ್ರೆ, ಹೆಸರು ಕಾಳು ಅಂದರೆ ಗ್ರೀನ್ ಗ್ರಾಮ್ ಇದನ್ನು ಹಾಕಬೇಕು. ಆಮೇಲೆ ಚನಾ ದಾಲ್ ಅಂತಂದರೆ ಕಡಲೆಬೇಳೆ ಹಾಕಬೇಕು. ಆಮೇಲೆ ಸ್ವಲ್ಪ ಮೆಂತ್ಯ ತುಂಬ ಒಳ್ಳೆಯದು ಹೊಟ್ಟೆಗೆ, ಅದನ್ನು ಹಾಕಬೇಕು. ಆಮೇಲೆ ಉದ್ದಿನಬೇಳೆನೂ ಸ್ವಲ್ಪ ಹಾಕಬೇಕು. ಉದ್ದಿನಬೇಳೆ ಮತ್ತು ಚನಾ ದಾಲು, ಮೆಂತ್ಯ ಮತ್ತು ಹೆಸರು ಕಾಳು ಅಂದರೆ ಉದ್ದಿನಬೇಳೆ ಮತ್ತು ಅಕ್ಕಿನೂ ಹಾಕಬೇಕು. ಯಾವ್ಯಾವುದಂತಂದರೆ ಅಕ್ಕಿ, ಹೆಸರುಬೇಳೆ, ಉದ್ದಿನಬೇಳೆ, ಹೆಸರು ಕಾಳು ಇಲ್ಲ ಹೆಸರುಬೇಳೆ ಅಥವಾ ಕಡಲೆಬೇಳೆ ಎಲ್ಲ ಮತ್ತು ಮೆಂತ್ಯ ಎಲ್ಲ ಹಾಕಿ ಅದನ್ನು ಮಿಕ್ಸ್ ಮಾಡಿ ಅದನ್ನು ನೆನೆಸ್ಲಿಕ್ಕೆ ಇಡಬೇಕು. ಒಂದು 3-4 ಅವರ್ ನೆನೆಸಿದ್ರೆ ಸಾಕು. ಇನ್ನು ರಾತ್ರಿಗೆ ನೆನೆಸಿಟ್ರೆ ಬೆಳಿಗ್ಗೆನೂ ರುಬ್ಬೋದು ಥರ. ಆಮೇಲೆ ಇದನ್ನು ಈ ಥರ ನುಣ್ಣಗೆ ರುಬ್ಕೋಬೇಕು. ಚೆನ್ನಾಗಿ ತೊಳೆದು ಎಲ್ಲ ಮಾಡಿ ಅದನ್ನು ರುಬ್ಕೋಬೇಕು. ಈ ಥರ ರುಬ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕಂದರೆ ಬೇಳೆಕಾಳು ಬರೀ ಅಕ್ಕಿದು ಇದು ಹಾಕಿ ದೋಸೆಗಿಂತ ಇದು ಒಂಥರ ರುಚಿಯಾಗೂ ಬರುತ್ತೆ. ಮತ್ತು ಎಲ್ಲ ಮಕ್ಕಳಿಗೆ ಪ್ರೋಟೀನ್ ಇವನ್ ನಮಗೂ ಎಲ್ಲ ಪ್ರೋಟೀನ್ಸ್ಗಳು ಹೋಗುತ್ತೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಸೋಡಾನು ಸ್ವಲ್ಪ ಬೇಕಾದರೆ ಹಾಕ್ಬೋದು, ಹಾಕದೇ ಇದ್ರೂ ಏನು ಪರವಾಗಿಲ್ಲ. ಎಲ್ಲನೂ ಮಿಕ್ಸ್ ಮಾಡಿ ಆಮೇಲೆ ಅದನ್ನು ಸ್ವಲ್ಪ ಒಂದು 2-3 ಗಂಟೆ ಹಿಟ್ಟನ್ನು ಇಟ್ಬಿಟ್ರೆ ಆಮೇಲೆ ಕಾವಲಿ ಬಿಸಿ ಮಾಡ್ಕೋಬೇಕು. ಇವಾಗ ಇದು ಗ್ಯಾಸ್ಗಳ ಪ್ರಾಬ್ಲಮ್ ಇರೋದ್ರಿಂದ ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಎಲ್ಲ ಉಪಯೋಗಿಸಿ ಎಲೆಕ್ಟ್ರಿಕ್ ಸ್ಟವ್ನಲ್ಲಿ ಉಪಯೋಗಿಸಿದ್ರೆ ಗ್ಯಾಸಿಂದು ಬಳಕೆ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದರೆ ಯುದ್ಧ ನಡೀತಾ ಇರೋದ್ರಿಂದ ಗ್ಯಾಸ್ ಎಲ್ಲ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಎಲೆಕ್ಟ್ರಿಕ್ ಸ್ಟವಲ್ಲೇ ಮಾಡ್ತಾಯಿದ್ದೀವಿ. ಹೀಗೆ ಹಂಚನ್ನು ಇಟ್ಕೊಂಡು ಆಮೇಲೆ ಅದಕ್ಕಾದಮೇಲೆ ಅದಕ್ಕೆ ಎಣ್ಣೆಯನ್ನು ಹಾಕಿ ಆಮೇಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಕಾದ್ಮೇಲೆ ಎಣ್ಣೆ ಹಾಕಿ ಹಿಟ್ಟನ್ನೆಲ್ಲ ಸವರಬೇಕು. ಹಿಟ್ಟನ್ನು ಹುರಿದು ಅದನ್ನು ದೋಸೆ ಆಕಾರಕ್ಕೆ ತಂದುಬಿಟ್ಟು ಈಗ ನೋಡಿ ಹೇಗೆ ಅದು ಬೆಳೀತಾ ಇದೆ. ಅದ್ಮೇಲೆ ಬೇಕಾದರೆ ನೀವು ತುಪ್ಪನೂ ಹಾಕ್ಬೋದು, ಎಣ್ಣೆನೂ ಹಾಕ್ಬೋದು. ನಾವು ಎಣ್ಣೆ ತುಪ್ಪ ಎಲ್ಲ ಜಾಸ್ತಿ ಬೇಡ ಅಂತ ಸ್ವಲ್ಪನೇ ಎಣ್ಣೆನ ಕಾವಲಿಗೆ ತಾಗಿಸಿದ್ದೀವಿ. ಆಮೇಲೆ ಇದು ಹುಯ್ದಿದ್ದೀವಿ ಹಿಟ್ಟನ್ನು. ಇವಾಗ ಬೇಕಾದವರು ತುಪ್ಪನೂ ಮೇಲ್ಗಡೆ ಬಿಟ್ಕೋಬೋದು, ಎಣ್ಣೆನೂ ಮೇಲ್ಗಡೆ ಬಿಡ್ಬೋದು. ನೀವು ಜಾಸ್ತಿ ಎಣ್ಣೆ ತಿಂತೀರಂದರೆ. ಆದರೆ ಜಾಸ್ತಿ ಎಣ್ಣೆ ಎಲ್ಲ ತಿನ್ನಬಾರ್ದು, ಒಳ್ಳೆಯದಲ್ಲ. ಅದು ಚೆನ್ನಾಗಿ ಕಾದಿರುತ್ತೆ, ಬೇಗ ಇದಾಗುತ್ತೆ. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಹಿಟ್ಟನ್ನು, ಯಾಕಂದರೆ ಕಾಳುಗಳನ್ನೆಲ್ಲ ಹಾಕಿರ್ತೀವಲ್ವ. ಯಾಕಂದರೆ ಇವಾಗ ಎಷ್ಟು ರೈಸ್ ತೊಗೊಂಡಿದ್ದೀವೋ ಅಷ್ಟೇ ಎಲ್ಲ ಕಾಳುಗಳನ್ನು, ಹೆಸರು ಕಾಳು, ಇದ್ರ ಕಾಳು ಎಲ್ಲ ಹಾಕಬೇಕು. ಆಮೇಲೆ ಇದನ್ನು ಹಾಕಬೇಕು. ನೋಡಿ ದೋಸೆನ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ದೋಸೆನ ತಿರುವಾಗಿ ಚೆನ್ನಾಗಿ ಬೇಯಿಸಬೇಕು. ಹೆಸರು ಕಾಳು ನಾವು ಹಾಕಿರೋದು ಹೆಸರು ಕಾಳು, ಆಮೇಲೆ ಕಡಲೆಬೇಳೆ, ಮೆಂತ್ಯ, ಆಮೇಲೆ ಉದ್ದಿನಬೇಳೆ, ಈ 4 ಬೇಳೆಗಳನ್ನು ಹಾಕಿದ್ದೀವಿ. ನೀವು ಬೇಕಾದರೆ ಗೋಧಿನೂ ಹಾಕೋಬೋದು, ಬೇರೆದು ಯಾವ್ಯಾವ್ದು ಕಾಳುಗಳನ್ನು ಸೇರಿಸ್ತೀರೋ ಅದು ಕಾಳುಗಳನ್ನು ಸೇರಿಸ್ಬೋದು. ಹೆಸರು ಕಾಳುಗಳನ್ನು ಹಾಕ್ಕೋಬೋದು. ಎಲ್ಲ ಕಾಳುಗಳಿಗೆ ಅಕ್ಕಿ ಎಷ್ಟಿದೆಯೋ ಅಷ್ಟೇ ಪ್ರಮಾಣದ ಕಾಳುಗಳನ್ನು ತಗೋಬೇಕು. ಅದು ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ನಿಮಗೆ ತೋರ್ಸೋಕ್ಕಂತ ಸ್ವಲ್ಪನೇ ಪ್ರಮಾಣದಲ್ಲಿ ಮಾಡಿದ್ದೀನಿ. ನೋಡಿ ದೋಸೆ ಹೇಗೆ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಇದನ್ನು ನಾವು ಚಟ್ನಿ ಜೊತೆ ತಿನ್ಬೋದು, ಇಲ್ಲ ತುಪ್ಪ ಹಾಕ್ಕೊಂಡು ಬರೀ ತುಪ್ಪ ಹಾಕ್ಕೊಂಡು ತಿಂದ್ರೂ ಅಷ್ಟು ಟೇಸ್ಟಿಯಾಗಿರುತ್ತೆ. ಚಟ್ನಿನೂ ಬೇಕಂತ ಇಲ್ಲ ಅದಕ್ಕೆ. ಬರೀ ತುಪ್ಪ ಸವರ್ಕೊಂಡು ಹಾಗೇ ರೋಲ್ ಮಾಡಿಕೊಂಡು